ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಫಸ್ಟ್ನೇ ವೀಡಿಯೋ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೆಂಗಳೂರಿಗೆ ಲೋಡ್ ಇದೆ ಇವತ್ತು. ಬನ್ನಿ ಫ್ರೆಂಡ್, ಹೋಗೋಣ. ಇದೆ ನನ್ನ ಗಾಡಿ ನೇಮ್ ಬೋರ್ಡ್ ಬಂದು ರೇಣುಕಾ ರೋಡ್ ಲೈನ್ಸ್ ಅಂತ. ಬನ್ನಿ ಫ್ರೆಂಡ್, ಹೋಗೋಣ. ಇಲ್ಲೇ ಪಕ್ಕ ಇರೋದಲ್ಲೇ ಲೋಡ್ ಇರೋದು. ಗಾಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಾಡಿಗೆ ಎಲ್ಲ ಹೋಗ್ತಾ ಹೇಳ್ತೀನಿ, ಎಷ್ಟು ಬಾಡಿಗೆ ಎಷ್ಟು ಉಳಿತು ಅಂತ ಟ್ರಿಪ್ ಮುಗಿದ್ಮೇಲೆ ಹೇಳ್ತೀನಿ. ವಿಡಿಯೋ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೇ ಐಟಮ್ ಇರೋದು, ಫರ್ನಿಚರ್. ಅಲ್ಲೊಂದು 2 ಡೋರ್ ಇದೆ ಅಂತ ಕಾರ್ಪೆಂಟ್ರ್ ಇದರಲ್ಲಿ ಅಂಗಡಿ. 2 ಡೋರ್ ಹಾಕೋಬೇಕು. ಅದೊಂದು ಸ್ವಲ್ಪ ದುಡ್ಡು ಬಂದರೆ ಏನಕ್ಕಾರ ಆಗುತ್ತೆ ಡೀಸೆಲಿಗೆಲ್ಲ. ನೋಡೋಣ ಎಷ್ಟಿದೆ ಅಂತ ಗೊತ್ತಿಲ್ಲ. ನಾನು ಫೋನ್ ಮಾಡಿದ್ದೆ, ಬರಪ್ಪ ಅಂತ ಹೇಳಿದ್ದಾರೆ. ಲೋಡಿಂಗ್ ಪಾಯಿಂಟ್ ಏನಿದೆ ನೋಡೋಣ. 2 ಡೋರು ಅಂತ ಹೇಳಿದ್ದಾರೆ. ಏನಾಗ್ತದೆ ಅಂತ ಗೊತ್ತಿಲ್ಲ, ಏನಾಗ್ತದೆ ಅಂತ. ಡೋರ್ ಹಾಕ್ಕೊಂಡು ಹೋಗ್ತಾ ಇರೋದೆ. ಎಷ್ಟೊತ್ತು ಹೇಳ್ತಾರೆ ಗೊತ್ತಿಲ್ಲ. ಆಗಲೇ 11 ಗಂಟೆ ಆಯಿತು. ಬಂದರೆ 10 ಗಂಟೆಗೆ ಬಂದರೆ ಏನು ರೆಡಿನೇ ಆಗಿಲ್ಲ. ಅದು ಡೋರೊಂದು ಕೂಡ ಇದೊಂದು ಡೋರು ಹಾಕೋಬೇಕೀಗ. ಹಾಕೋಬೇಕು ಅನ್ನೋಷ್ಟರಲ್ಲಿ ಬಂದ್ಬಿಟ್ಟಿದ್ದು. ಗಮ್ ಹಾಕಿಲ್ಲ, ಅದು ಹಾಕಿಲ್ಲ ಅಂತ ಹೇಳ್ಬಿಟ್ಟಿದೆ. ಮತ್ತೆ ರೆಡಿ ಮಾಡ್ತೀರಿ. ಎಷ್ಟೊತ್ತಾಗೋದು ಗೊತ್ತಿಲ್ಲ. ಕಾರಣದಿಂದ ಕಾಯಬೇಕು. ಲೋಡ್ ಎಲ್ಲ ಜಾಗದಾಗ ಒಂದೇ ಸತಿ ಆಗಲ್ಲ. ಲೋಡ್ ಆದರೂ ಖಾಲಿ ಆಗಲ್ಲ. ಖಾಲಿ ಆಗೋ ಜಾಗದಾಗೆ ಲೇಬರ್ ಇದ್ದರೂ ಖಾಲಿ ಆಗಿರಲ್ಲ. ಏನು ಮಾಡೋಂಗಿಲ್ಲ. ಹೆಂಗೆ ಬರುತ್ತೆ ಹಂಗೆ. ನಮ್ಮ ಅದೃಷ್ಟ ಹೆಂಗೆ ಇರುತ್ತೋ ಹಂಗೆ ನಮ್ಮದು ವೆಹಿಕಲ್ಲು ನಡೆಯೋದು. ಒಂದೊಂದು ದಿನ 3 ದಿನ ಆದರೂ ಒಂದು ಟ್ರಿಪ್ ಮಾಡೋಕ್ಕಾಗಲ್ಲ ಬೆಂಗಳೂರಿಂದ. ಅದನ್ನು ಹೋಗಿದ ತಕ್ಷಣ ರಿಟರ್ನ್ ಲೋಡ್ ಸಿಗ್ತವೆ. ಲೋಡು ಎಲ್ಲಿಂದ ಎಲ್ಲಿಗೆ ಹೋದರೆ ಲೋಡ್ ಸಿಗುತ್ತೆ ಇದೆಲ್ಲ ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ಎಲ್ಲ ವಾಟ್ಸಪ್ ಲಿಂಕ್ ಎಲ್ಲ ಕಳಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗ್ರೂಪ್ಗಳಿಂದ ಲಿಂಕ್ ಕೊಡ್ತಾ ಇರ್ತೀನಿ. ಮುಂಬೈ, ಚೆನ್ನೈ ಹೋಗೋದನ್ನ ಹೋಗ್ಬಿಡ್ತೀವಿ. ಮತ್ತು ಗೋವಾ, ಕೇರಳ ಬಿಡಿ. ಗಾಡಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಲೇಟ್ ಆಗ್ಬಿಡ್ತು. ಆದರೂ ಲೋಡ್ ಎಲ್ಲಿಂದ ಮಾಡಿದ್ರೆ ಹೆಂಗೆ ಉಳಿಸ್ಬೋದು, ಯಾವ ಕಡೆಯಿಂದ ಎಲ್ಲಿಗೆ ಲೋಡ್ ಮಾಡಿದ್ರೆ ಒಳ್ಳೆಯದು ಎಲ್ಲ ಹೇಳ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೊಸ ಗಾಡಿ ಮಾಡಿರೋರು ಹಳಬ್ರಿಗೆ ನಾನು ಗೊತ್ತಿರುತ್ತೆ. ನಾನೇನು ತೀರಾ ಹಳಬ ಅಲ್ಲ. ನಾನು ವೆಹಿಕಲ್ ಡಿಪಾರ್ಟ್ಮೆಂಟಿಗೆ ಆವಾಗಲೇ 15 ವರ್ಷದಿಂದನೇ ಬಂದಿದ್ದೆ. ಇಷ್ಟೇ ಫ್ರೆಂಡ್, ಲೋಡ್ ಆಯಿತು. ಇಷ್ಟ ಐಟಮ್ ಇರೋದೀಗ. ಬಿಲ್ ಕೊಡೋಕ್ಕೆ 3 ಗಂಟೆ ಮಾಡಿದ್ರು. 11 ಗಂಟೆಗೆ 10 ಗಂಟೆಗೆ ಗಾಡಿ ಬಂದಿದ್ದು. 3 ಗಂಟೆ ಆಯಿತು. ಇಲ್ಲಿಂದ ಹೊರಡೋಣ. ಈಗ ಟೀ ಕುಡ್ದು ಹೊರಡ್ತಾ ಇದ್ದೀನಿ ಫ್ರೆಂಡ್. ಈಗ ಟೀ ಕುಡ್ದು ಮೈಂಡ್ ಫ್ರೆಶ್ ಆಯಿತು. ಸ್ವಲ್ಪ ಡೀಸೆಲ್ ಹಾಕ್ಸ್ಕೋಬೇಕು. ಡೀಸೆಲಿಗೆ ದುಡ್ಡು ಶಾರ್ಟೇಜ್ ಐತೆ. ನೋಡ್ಬೇಕು, ಹಗ್ಗ ತಗೋಬೇಕು. ಹಗ್ಗ ಕಳೆದಿದ್ದ ಅವನು ಹುಡುಗ. ಅವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಫ್ರೆಂಡ್. ಹೋಗೋಣ, ಹೋಗ್ತಾ ಮಾತಾಡೋಣ. ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಹಗ್ಗ ತಗೊಂಡು ತಿರ್ಗಾ ಟೌನ್ ಒಳಗೆ ಹೋಗಲಿಲ್ಲ. ನಾನು ಸೀದಾ ರಿಟರ್ನ್ ಬಂದ್ಬಿಟ್ಟು ಬೈಪಾಸ್ ಮೇಲೆ ಬಂದೆ. ಬೈಪಾಸ್ ರೋಡ್ ಚೆನ್ನಾಗೈತಿದ್ದು. ಅಲ್ಲೆಲ್ಲ ಸ್ವಲ್ಪ ರಿಪೇರಿ ಇದೆ. ಬೆಂಗಳೂರು ತನಕ, ತುಮಕೂರು ತನಕ ಸ್ವಲ್ಪ ಅಲ್ಲಿ ರಿಪೇರಿ ಇರುತ್ತೆ. ಎಲ್ಲ ಪೂರ್ತಿ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಆಗುತ್ತೆ ಇನ್ನು 6 ತಿಂಗಳು ಅಷ್ಟರಲ್ಲಿ ಫುಲ್ ಕಂಪ್ಲೀಟ್ ಆಗುತ್ತೆ. ಇದು ಬೆಂಗಳೂರು ಟು 1 hour 206. ಇದು ಚೆನ್ನೈ 206. ಸಿಕೆರೆ ಎಂಟ್ರೆನ್ಸ್. ಇದು ಸಿಕೆರೆ ಎಂಟ್ರೆನ್ಸು. ಅಷ್ಟೇನು ಟ್ರಾಫಿಕ್ ಇಲ್ಲ. ಇಲ್ಲೇನು ಟ್ರಾಫಿಕ್ ಇರೋದಿಲ್ಲ ಜಾಸ್ತಿ. ಒಂದೊಂದು ಟೈಮಲ್ಲಿ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಇರುತ್ತೆ. ಮಳೆ ಬೇರೆ ಸ್ಟಾರ್ಟ್ ಆಯ್ತು. ಸಿಕೆರೆ ಇದು ಕೆರೆ ಏರಿ. ಎಲ್ಲ ಕೆರೆ ಖಾಲಿ ಆಗಿರೋದು, ಒಂದು ಕೆರೆ ಖಾಲಿ ಆಗಿಲ್ಲ. ಒಂದೇ ಫ್ರೆಂಡ್ 5 ಗಂಟೆಗೆ ಬಂದು KB ಕ್ರಾಸಲ್ಲಿ ಒಂದು ಎಗ್ ರೈಸು ಕಬಾಬ್ ತಗೊಂಡೆ. ಮತ್ತು ಊಟ ಎಷ್ಟೊತ್ತಾಗುತ್ತೆ ಅನ್ಲೋಡ್ ಆಗೋದು ಗೊತ್ತಿಲ್ಲ ಅಂತ ಇಲ್ಲೇ ಊಟ ಮಾಡ್ಕೊಂಬಿಡೋಣ.
ಬೆಳಿಗ್ಗೆ ತಿಂದಿದ್ದು 8 ಗಂಟೆಗೆ ತಿಂಡಿ, ಆಗಲೇ 5 ಗಂಟೆ ಆಗೋಯ್ತು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೋಗ್ತಾ ಹೋಗ್ತಾ ಲೋಡಿಂಗ್ ಎಲ್ಲಿಂದ ಎಲ್ಲಿಗೆ ಮಾಡಬೇಕು, ಮುಂಬೈ ಹೋದರೆ ಎಲ್ಲಿಂದ ಲೋಡು ಜಲ್ದಿ ಸಿಗುತ್ತೆ, ಚೆನ್ನೈ ಹೋದರೆ ಲೋಡಿಂಗು ಎಲ್ಲಿಂದ ಮಾಡಬೇಕು, ತಮಿಳ್ನಾಡು ಹೋದರೆ ಎಲ್ಲ ಹೇಳ್ತಾ ಇರ್ತೀನಿ. ವೀಡಿಯೋಗಳು ನೋಡ್ತಾಯಿರಿ. ಮೊದಲನೇ ವೀಡಿಯೋ ಹೆಂಗೆ ಬಂದಿದೆ ಅಂತ ಗೊತ್ತಿಲ್ಲ, ಆದರೂ ಅಪ್ಲೋಡ್ ಮಾಡ್ತೀನಿ ಇವತ್ತು ಗಟ್ಟಿ ಮನಸ್ಸು ಮಾಡಿ. ಕಾಯ್ತನ ಮಾಡ್ತಿಲ್ಲ. ವ್ಯೂಸು ಬರೋದು ಬಿಡ ಸೆಕೆಂಡ್ರಿ, ನಾವು ಮಾಡೋ ಪ್ರಯತ್ನ ಮಾಡ್ಬೇಕಲ್ಲ. ಹಾಗೆ ತುಮಕೂರು ಬಸ್ಸು ಟೋಲಲ್ಲಿ ಟೀ ಕುಡಿದು ಓಡ್ತಾಯಿದ್ದೀನಿ. ಈಗ 7 ಗಂಟೆ ಆಗ್ಬಿಡ್ತಿಲ್ಲ, 7-8 ಗಂಟೆ ಆಯಿತು. 8 ಗಂಟೆ ಆಗಿದೆ. ಎಷ್ಟೊತ್ತಿಗೆ ಅನ್ಲೋಡ್ ಆಗುತ್ತೆ ಗೊತ್ತಿಲ್ಲ. ಅನ್ಲೋಡ್ ಮಾಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. 12 ಗಂಟೆ ಆಯಿತು ಎಲ್ಲ ಖಾಲಿ ಮಾಡೋಷ್ಟರಲ್ಲಿ. ಯಾರೋ ಪುಣ್ಯಾತ್ಮ ಎಗ್ ರೈಸ್ ಇತ್ತು, ಒಂದೇ ಒಂದು ರೈಸು ತಗೊಂಡು ತಿಂತಾಯಿದ್ದೀನಿ ಫ್ರೆಂಡ್. ನೋಡೋಣ. ಬಾಯ್ ಫ್ರೆಂಡ್.